ಆಹಾ, ಈ ದಿನಕ್ಕೆ ಈ ಮನೆಗೆ ಲಕ್ಷ್ಮಿ ಕಳೆ ತುಂಬಿಕೊಂಡವಳೆ. ಈ ಮನೆಗೆ ಎಲ್ಲಾ ಸೊಸೆಯರು ಒಟ್ಟಿಗೆ ಸೇರಿ ನಗನಗ್ತಾ ಇರ್ಬೇಕು ಅಂತ ಅದೇಟೋ ಕನಸ್ಕೊಂಡಿದ್ದೆ. ಕಂಡ ದ್ಯಾವ್ರಿಗೆಲ್ಲ ಅರ್ಕೆ ಓದ್ಕೊಂಡಿದ್ನಮ್ಮ. ಅರ್ಕೆ ಯಾಕೆ ಓದ್ಕೊಳಕ್ ಹೋದೆ? ನಮ್ ತಾವೇ ಹೇಳ್ಬೋದಿತ್ತಲ್ಲ. ನಿಮ್ ತಾವ ಹೇಳೋದು ಇನ್ನೂ ಒಂದ್ ಐತೆ ಕಂಡ್ರು. ಅದೇನಂತ ಹೇಳು. ಈ ಸಂತೋಷದಾಗೆ ಆ ಅರ್ಕೆನು ತೀರಿಸ್ಬಿಡ್ತೀವಿ. ಹಂಗ ಆ ನನ್ನ ಅರ್ಕೆ ಈ ಮೊಗಿನ ಲಗ್ನ ಕಂಡ್ರು. ಆ ಸಂಭ್ರಮನು ನಡೆದೋಗ್ಬಿಟ್ರೆ ಕಣ್ ತುಂಬಾ ನೋಡಿ ಸಂತೋಷವಾಗಿ ಕಣ್ ಮುಚ್ಕೊಂಡ್ಬಿಡ್ತೀನಿ. ನೀನ್ ಕಣ್ ಮುಚ್ಚಕ್ಕೆ ಅವಳ ಲಗ್ಲಿಕ್ಕೆ ಏನೇ ಸಂಬಂಧ ಐತೆ? ನೀನ್ ಕಣ್ ಮುಚ್ಚೋಕೆ ಆಟೊಂದು ಆಸೆ ಇದ್ರೆ ಹೇಳು, ನಾವೇ ಕಣ್ ಮುಚ್ಚಿಬಿಡ್ತೀವಿ. ಮನೆ ಹಿರಿಯರ್ಗೆ ಹಂಗೆಲ್ಲ ಆಡ್ಬಾರ್ದು. ಒಂದಕ್ಕಿಂತ ಈ ಮಗಿನ ಮುಖ ನೋಡಿ, ತಿಚ್ಚಿದ ಗೊಂಬೆ ಹಂಗೆ ಏಟ್ ಮುದ್ದಾಗವಳೆ. ಈ ಹೆಣ್ಗೊಂಬೆಗೆ ಒಂದ್ ಸುಂದರವಾದ ಗಂಡ್ಗೊಂಬೆ ಅಂತಂದು ಜೋಡಿ ಮಾಡಿ, ಆಗ್ಲೇ ಹೆಣ್ಣಿನ ಜನ್ಮ ಸಾರ್ಥಕ ಆಯ್ತದೆ. ಕನ್ಯಾದಾನ ಮಾಡೋ ಯೋಗ ತಂದೆ ತಾಯಿಗಿರ್ತೈತಿ. ನೀವ್ ಅಣ್ಣಂದ್ರು ಆ ಅದೃಷ್ಟ ನಿಮಗ್ ಸಿಕ್ಕೈತಿ. ಅದಕ್ಕಿಂತ ಇನ್ನೇನ್ ಬೇಕೇಳಿ? ನೀವು ಮದ್ವೆ ಮಾಡ್ಕೊಂಡು ನಿಮ್ ಹೆಂಡ್ತಿರ್ನ ಮೆಟ್ಟಿದ ಮನೆ ಕರ್ಕೊಂಡ್ ಬಂದಿದ್ದೀರಿ. ಹಂಗೆ ಚಿಕ್ಕಮ್ಮನವ್ರನ್ನು 4 ಅಕ್ಷತೆ ಕಾಳು ಹಾಕಿ ಅತ್ತೆ ಮನೆಗ್ ಕಳಿಸ್ಬೇಕಲ್ಲ ದಣಿ. ಹೌದ್ರಪ್ಪ, ಒಂದು ಹೆಣ್ಣು ತಾಯಿ ಆದಾಗ್ಲೆ ಅವಳ ಜನ್ಮ ಸಾರ್ಥಕ ಆಗೋದು. ಈ ನಿಮ್ ತಂಗಿ ಬೋಸೆನ ಹಾಳು ಮಾಡ್ಬೇಡ್ರಪ್ಪ. ನೀವು ನನ್ ಮೊಮ್ಮಕ್ಕಳಾದ್ರು ನಾನ್ ನಿಮ್ ಕಾಲ್ ಹಿಡ್ಕೊಂಡ್ ಬೇಡ್ಕೊಳ್ತೀನಿ, ಈ ಒಂದು ಶುಭ ಕಾರ್ಯನ ನಡ್ಸ್ಕೊಡ್ರಪ್ಪ. ಏ ಮುದುಕಿ, ಮನೆಗೆ ಎಂಡ್ರನ್ ಕರ್ಕೊಂಡ್ ಬಂದ್ವಿ ಅನ್ನೋ ಸಂತೋಷದಾಗೆ ಸುಮ್ಕಿದ್ರೆ ತಲೆ ಮೇಲೆ ಹತ್ಕೊಂತೀಯ. ಬೇಡ ದಣಿ, ಬೇಡ ದಣಿ. ಏಯ್, ನಮಗ್ ಯಾರಾದ್ರೂ ಬುದ್ಧಿ ಹೇಳಕ್ ಬಂದ್ರೆ ಸುಟ್ಟು ಬೂದಿ ಮಾಡ್ಬಿಡ್ತೀವಿ. ಹುಷಾರ್. ಎಂತದು ಮಾರಾಯರೆ, ಅದು ಬುದ್ಧಿ ಅಲ್ಲ, ಜವಾಬ್ದಾರಿ. ಮನೆಯಲ್ಲಿ ಒಳ್ಳೇದು ಕೆಟ್ಟದು ಅಂತ ಹಿರಿಯರಲ್ದೆ ಬೇರೆ ಯಾರು ಹೇಳ್ತಾರೆ? ಮಗನೇ, ನಮ್ ಮನೆ ಕೆಲಸ ಮಾಡೋ ನಾಯಿಗಳು ನಮ್ಗೆ ಪಾಠ ಹೇಳ್ತೀರಲ್ಲ? ಹೌದು ದಣಿರ, ನಾವ್ ಈ ಮನೆ ನಾಯಿಗಳು. ಯಾಕಂದ್ರೆ ಈ ಮನೆ ಉಪ್ಪು ತಿಂದಿದೀವಿ. ಅದಕ್ಕ ಈ ಮನೆ ಚೆಲುವು ಇರ್ಬೇಕು ಅನ್ನೋದೇ ನಮ್ ಬೈಕೇರಿ. ಮನೆ ಹೆಣ್ಮಗಳು ಕಣ್ಣೀರ್ ಹಾಕಿದ್ರೆ ಮನೆ ನಾಶ ಆಗುತ್ತೆ ಶಾಪ್. ಚಿಕ್ ಮೇಮ್ ಸಾಬ್ಗೆ ಮದುವೆ ಮಾಡ್ಬಿಡಿ. ಅವಳಿಗೆ ಮದುವೆ ಮಾಡಕ್ಕಿಲ್ಲ, ನಿಮ್ಗೆ ತಿಥಿ ಮಾಡ್ತೀವಿ. ಹೊಡಿರಿ ದಣಿರ, ಏಟ್ ಬೇಕಾದ್ರೂ ಹೊಡಿರಿ. ನಮ್ಮನ್ ಸಾಯಿಸ್ಬಿಡಿ ಶಾಪ್. ಆಮೇಲೆ ನೀವೆಲ್ಲ ಸೇರಿ ಚಿಕ್ಕಮ್ಮ ಅವ್ರಿಗೆ ಒಂದು ಮದುವೆ ಮಾಡ್ಬಿಡಿ. ಅಯ್ಯೋ ಬೇಡ್ರೋ, ಹೊಡಿಬೇಡ್ರೋ. ಇವ್ರನ್ನ ಯಾಕ್ರ ಹೊಡಿತೀರಾ? ಈಟಕ್ಕೆಲ್ಲ ಕಾರಣ ಇವಳೇ ಕಂಡ್ರು. ಇವಳನ್ನ ಬೇಕಾದ್ರೆ ಹೊಡಿರಿ, ಹೊಡೆದು ಸಾಯಿಸ್ಬಿಡಿ. ಆಮ್ಯಾಗೆ ಈ ಮಸಂದಾಗೆ ನೀವೇ ಬಾಳ್ರೋ, ನೀವೇ ಬಾಳ್ರಿ. ಅವ್ರು ಸಾಯ್ಸಕ್ಕಿಲ್ಲ. ಆ ಹುಡುಗಿನ ಸಾಯಿಸಿದ್ರೆ ಆಸ್ತಿ ಕೈ ಬಿಟ್ಟೋಯ್ತದಲ್ಲ. ಆಮೇಲೆ ಇವರೆಲ್ಲ ಸೇರಿ ತಿರ್ಪೆ ಎತ್ಬೇಕಾಯ್ತದಲ್ಲ, ಅದಕ್ಕೆ ಅವಳನ್ನ ಯಾರು ಸಾಯೋಕ್ಕೂ ಬಿಡಕ್ಕಿಲ್ಲ, ಬದುಕಕ್ಕೂ ಬಿಡಕ್ಕಿಲ್ಲ. ನಮ್ಮೆದುರಿಗೆ ಮಾತಾಡೋಷ್ಟು ಧೈರ್ಯ ಬಂತ ನಿಮ್ಗೆ? ಇದೇ ಮಾತಿಗೆ ನಿಮ್ಮನ್ನ ಓದ್ದು ತವ್ರುಗಟ್ಟಿದ್ವಿ. ಮತ್ತೆ ತೆಗಿತಾ ಇದ್ದೀರಾ? ಇದಕ್ಕೆಲ್ಲ ಈ ನನ್ ಮಕ್ಳ ಕಾರಣ. ಇಕ್ಕಿರಲ್ಲ. ಅಯ್ಯೋ ಬೇಡಿ ದಣಿ, ಬೇಡ ದಣಿ. ನಿಮ್ ತಮ್ಮಯ್ಯ ನಿಮ್ ಕೈ ಮುಗಿದು ಬೇಡ್ಕೊತೀರಿ, ಹೊಡಿಬೇಡಿ ದಣಿ. ಅವ್ರು ಹೇಗೆ ರಾಕ್ಷಸರ ತರ ನಡ್ಕೋತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಣ್ಣ ಅಣ್ಣ, ಯಾಕಣ್ಣ ಮಕ್ಕಳ ತರ ಕಣ್ಣೀರಾಗ್ತಾ ಇದ್ಯಾ? ಯಾಕಣ್ಣ? ದೇವು, ನೀನ್ ಎಲ್ರೂ ಮರ್ತು ಹೋಗ್ತೀಯ, ನನ್ನನ್ನು ಮಾತ್ರ ಮರೆಯೋದಿಲ್ಲ. ಯಾಕೋ? ಇಲ್ಲಿದ್ರೆ ಮರ್ತು ಹೋಗುತ್ತೆ, ಆದ್ರೆ ನಾನ್ ನಿನ್ ಎದೆ ಮೇಲೆ ಬೆಳೆದೆ ಅಣ್ಣ. ಅದಕ್ಕೆ
ನೀನ್ ಯಾವಾಗ್ಲೂ ಇಲ್ಲೇ ಇರ್ತೀಯ. ನೀನ್ ಹೇಗಣ ಮರಿಲಿ? ಹೇಗ್ ಮರಿಲಿ? ಅಣ್ಣ, ನೀ ನನ್ನ ಮಾತು ಕೇಳಿದಿದ್ರೆ ಈ ಕಣ್ಣಲ್ಲಿ ನೀರು ನೋಡಂತ ಸಂದರ್ಭ ನಮಗ್ ಬರ್ತಿರಲ್ಲ ಅಣ್ಣ. ನಿಮ್ಮನ್ನೆಲ್ಲ ನನ್ನ ಎದೆ ಮೇಲೆ ಇಟ್ಕೊಂಡೇ ಬೆಳೆಸ್ದೆ. ಅವ್ರು ನಿಮ್ಮನ್ನ ಹೊಡಿತಿರ್ಬೇಕಾದ್ರೆ ನನ್ಗೇನು ಮಾಡಕ್ಕಾಗ್ಲಿಲ್ವಲ್ಲ, ನಿಸ್ಸಹಾಯಕನಾಗ್ಬಿಟ್ಟಲ್ಲ ಅಂತ ನನ್ನ ಮನಸ್ಸಿಗೆ ತುಂಬಾ. ಅಣ್ಣ ನೋಡು, ನಮ್ಮ ಮೈಗೇನಾದ್ರೂ ನೋವಾದ್ರೆ ತಡ್ಕೊಳ್ಳೋ ಶಕ್ತಿ ನಮಗಿದೆ, ಆದ್ರೆ ಈ ಮನಸ್ಸಿಗೆ ನೋವಾದ್ರೆ ತಡ್ಕೊಳ್ಳೋ ಶಕ್ತಿ ನಮಗಿಲ್ಲ ಅಣ್ಣ. ಇಷ್ಟಕ್ಕೆಲ್ಲ ನಾನೇ ಕಾರಣ. ಛೇ, ನೀವೆಲ್ಲ ಹಾಕ್ ಬಂದ್ರಿ? ನಿಮ್ ಚಿಕ್ಕಮ್ಮ ಇಲ್ಲಿ? ಅವರು ಬರ್ತಾ ಇದಾರೆ. ನಾ ಕಾರಿಂದ ಇಳಿದು ಓಡ್ ಬಂದ್ಬಿಟ್ವಿ. ಯಾಕೆಲ್ಲ ಅಳ್ತಿದ್ದೀರಾ? ಈ ಏಟೆಲ್ಲ ಹೇಗಾಯ್ತು? ಏನಿಲ್ಲ. ತುಂಬಾ ನೋವಾಗ್ತಾ ಇದೆಯಾ? ಇಲ್ಲ ಏನಿಲ್ಲ ಪುಟಿ. ಅಕ್ಕ, ಬಾವಾ, ಎಲ್ರು ಚೆನ್ನಾಗಿದ್ದೀರಾ? ಸಾವಿತ್ರಿ, ಈ ನಡುರಾತ್ರಲ್ಲಿ ಇವ್ರನ್ನ ಕರ್ಕೊಂಡ್ ಬಂದೆ. ಮಕ್ಳೆಲ್ಲ ನಿನ್ನ ನೋಡ್ಬೇಕು ಅಂತ ಹಠ ಮಾಡಿದ್ರು, ಅದಕ್ಕೆ ಕರ್ಕೊಂಡ್ ಬಂದೆ. ನೀನ್ ಬಂದಿದ್ ಯಾರು ನೋಡಿಲ್ಲ ತಾನೆ? ಇಲ್ಲ ಅಕ್ಕ, ನಾನ್ ಹೋಗಿ ಮಕ್ಳಿಗೆ ಊಟ ತಗೊಂಡ್ ಬರ್ತೀನಿ. ನೀನ್ ಕೂತ್ಕೋ. ಸಾವಿತ್ರಿ, ಅಕ್ಕ ಆ ಮೂಲೆಯಲ್ಲಿದೆ, ಹೋಗ್ ತಗೊಂಡ್ ಬಾ. ಸರಿ ಅಕ್ಕ. ಶಶಿ, ನೀನ್ ಹೋಗಿ ನೀರ್ ತಗೊಂಬಾ. ಅಣ್ಣ ಆಯ್ತಣ್ಣ. ಅಯ್ಯೋ ಅಯ್ಯಯ್ಯೋ, ನಮ್ ಸೀತಾರಾಮ ಕಾಣಿಸ್ತಾ ಇಲ್ವೇ? ಕಾಣ್ತಾ ಇಲ್ಲೇನ್ರಿ? ಇಲ್ಲೇ ಎಲ್ಲಾರ ಮನೆಯಾಗ ಹೋಗ್ಕೊಂಡಿರ್ಬೇಕು, ಹೋಗಿ ನೋಡ್ರಿ. ಇಲ್ಲ, ಈ ಕಾಜ್ಗೆ ಹೋದು. ಅಯ್ಯೋ, ಆ ರಾಕ್ಷಸರಿಗೆ ಈಸ್ಯ ಗೊತ್ತಾದ್ರೆ ಏನ್ ಮಾಡ್ಬಿಡ್ತಾರೋ ನನಗೆ ಯಾಕೋ ಭಯ ಆಯ್ತಾ ಇದೆ. ನಿಮ್ಮ ಪ್ರಯತ್ನ ಸಫಲ ಆಗುವ ಸಾಧ್ಯತೆಗಳು ಕಾಣ್ತಾ ಇಲ್ಲ. ಅದಕ್ಕೆ ನಾವಿಬ್ರು ಸಾಯ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ನಾ ಹೇಳ್ತೀನಿ. ಸೀತಾ, ಎಲ್ಲಿಗೆ? ನಾನೆಲ್ಲ ಹೇಳ್ತೀನಿ, ಬಾರ. ಸೀತಾ, ನನ್ನ ಮಾತು ಅಲ್ಲಿ ಏನಿದು ಹುಡುಗಾಟ? ನಮ್ ಶ್ರಮನೆಲ್ಲ ವ್ಯರ್ಥ ಮಾಡಕ್ ಹೊರಟಿದ್ದೀರಾ? ನಮ್ಮ ಉದ್ದೇಶ ಅದಲ್ಲ. ನೀವೆಷ್ಟೇ ಪ್ರಯತ್ನ ಪಟ್ರು ನಮ್ಮ ಅಣ್ಣಂದ್ರು ನಮ್ಮ ಮದ್ವೆ ಮಾಡಲ್ಲ. ನಿಜಾಂಶ ಗೊತ್ತಾದ್ರೆ ಅವ್ರು ಖಂಡಿತ ನಿಮ್ ತಲೆ ತೆಗಿತಾರೆ. ನಮ್ ಪ್ರೀತಿಗೋಸ್ಕರ ರಕ್ತಪಾತ ಆಗದ್ ಬೇಡ. ದಯವಿಟ್ಟು ಇಲ್ಲಿಂದ ಹೊರಟೋಗಿ, ಪ್ಲೀಸ್ ಹೊರಟೋಗಿ. ರಾಮು, ನೀವು ನಮ್ಮನ್ನ ಏನಂತ ತಿಳ್ಕೊಂಡಿದ್ದೀರಾ? ಅವ್ರು ಕೊಡ್ತಾರ ಕಿರುಕುಳನ ಸಹಿಸ್ಕೊಂಡಿರೋದು ಕೈಲಾಗದೆ ಹೇಳಿ ತಂದಿಂದ ಅಲ್ಲ, ನಿಮ್ಮ ಪ್ರೀತಿಯನ್ನ ಪವಿತ್ರವಾದ ಗಂತಕ್ಕೆ ರಕ್ತದ ಕಲೆ ಸೋಕ್ಬಾರ್ದು ಅಂತ. ಇಲ್ಲ ಅಂದ್ರೆ ಚಿಟಿಕೆ ಹೊಡಿಯೋದ್ರಲ್ಲಿ ಅವ್ರನ್ನ ಮುಗಿಸ್ಬಿಟ್ಟು ನಿಮಗ್ ಮದುವೆ ಮಾಡ್ಬಿಡ್ತಿದ್ವಿ. ಈಗ್ಲೂ ಅಷ್ಟೇ ಬಾವಾ, ನಮ್ ಪ್ರೀತಿ ಉಳಿಬೇಕು ಅಂದ್ರೆ ಇಲ್ಲಿ ದೊಡ್ಡ ಕುರುಕ್ಷೇತ್ರನೇ ನಡಿಬೇಕು. ಅದ್ರಲ್ಲಿ ಯಾರು ಸಾಯ್ತಾರೋ ಯಾರು ಉಳಿತಾರೋ ಗೊತ್ತಿಲ್ಲ. ಒಂದ್ ಕಡೆ ನನ್ ಬೆನ್ನಲ್ಲಿ ಬಿದ್ದಿರೋ ಅಣ್ಣಂದ್ರು, ಮತ್ತೊಂದ್ ಕಡೆ ನೀವು. ಅಣ್ಣ, ನಿಮ್ಮಲ್ಲಿ ಯಾರು ಸತ್ರು ನಮ್ಮ ಹತ್ಕೆ ಕುಂಕುಮ ಅಳ್ಸತ್ತೆ, ಮಕ್ಕಳು ತಬ್ಲಿ ಆಗ್ತಾರೆ. ನಿಮ್ ಸಾವಿನ ಸಮಾಧಿ ಮೇಲೆ ನಮ್ಮ ಮಧ್ಯೆ ತೋರಣ ಕಟ್ಟದ್ ಬೇಡ. ದಯವಿಟ್ಟು ನಮ್ಮನ್ ಸಾಯಕ್ ಬಿಟ್ಬಿಡಿ. ಹೇಡಿಗಳಾಗಿ ಸಾಯ್ತೀನಿ ಅಂತ ಹೇಳೋದಕ್ಕೆ ನಾಚಿಕೆ ಆಗೋದಿಲ್ಲ ನಿಮ್ಗೆ? ನಿಮ್ ಹಾಗೆ ಎಷ್ಟೋ ಪ್ರೇಮಿಗಳು ಈ ಜಗತ್ನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಸತ್ತು ಏನ್ ಸಾಧಿಸಿದ್ದಾರೆ? ಮನುಷ್ಯ ಬದುಕಿ ಸಾಧಿಸ್ಬೇಕು, ಅದು ಧೀರತನ. ಪ್ರೇಮಿಗಳು ಬದುಕೋಕೆ ಈ ಜನ ಎಲ್ ಬಿಡ್ತಾರೆ? ಎಲ್ಲಾ ವಿಷಯದಲ್ಲೂ ಯಾರ್ಯಾರೋ ಶತ್ರುಗಳು. ಆದ್ರೆ ಪ್ರೇಮಿಗಳಿಗೆ ಮಾತ್ರ ತಂದೆ ತಾಯಿ ಅಣ್ಣ ತಮ್ಮ ಬಂಧುಗಳೇ ಶತ್ರುಗಳು. ಆದ್ರೆ ಅದೇ ಅಣ್ಣ ಅತ್ತಿಗೆರಾಗಿ ನಾವು ನಿಮ್ಮ ಪ್ರೇಮಕ್ಕೋಸ್ಕರ ಎಂತ ತ್ಯಾಗ ಮಾಡೋದಕ್ಕೂ ಸಿದ್ಧವಾಗಿದ್ದೀವಿ ಅನ್ನೋದನ್ನ ಮರಿಬೇಡಿ. ಪ್ರೇಮ ಅಂದ್ರೆ ಸಾವಲ್ಲ, ಬದುಕು. ತ್ಯಾಗ ಇರ್ಬೇಕು, ಆದ್ರೆ ಆ ತ್ಯಾಗ ನಿಮ್ ಹಾಗೆ ಸಾವನಲ್ಲಿ ಮುಗಿಬಾರ್ದು. ನೀವೆಲ್ಲ ಏನೇ ಹೇಳಿದ್ರು ನಮಗೆ ನಂಬಿಕೆ ಇಲ್ಲ.
ದಯವಿಟ್ಟು ನಮ್ಮನ್ ಬಿಟ್ಬಿಡಿ. ಬಿಟ್ಬಿಡೋದಾ? ಎಷ್ಟು ಸುಲಭ ಹೇಳ್ಬಿಟ್ರಿ ನೋಡಿ. ನಾವು ಬದುಕಿದ್ರು ಒಂದೇ, ಸತ್ರು ಒಂದೇ. ಬನ್ನಿ ಹೋಗೋಣ. ನಿಂತ್ಕೊಳ್ಳಿ. ಒಂದ್ ಹೆಜ್ಜೆ ಮುಂದೆ ಇಟ್ರೆ ನಮ್ಮೇಲೆ ಆಣೆ. ದೇವ್ರೆ, ಮುಂದಿನ ಜನ್ಮ ಅಂತಿದ್ರೆ ನಿನ್ಗಿಂತ ದೊಡ್ಡ ಮನ್ಸಿರೋ ಈ ಅಣ್ಣಂದಿರ್ಗೇನೆ ನಾನ್ ತಮ್ಮನಾಗಿ ಹುಟ್ಟಬೇಕು. ಸಾರಿ ಬ್ರದರ್ಸ್, ನಿಮ್ ಮಾತು ಮೀರ್ ಹೋಗ್ತಾ ಇರೋದಕ್ಕೆ ನಮ್ಮನ್ನು ಕ್ಷಮಿಸ್ಬಿಡಿ. ಸಾಯ್ಬೇಕಾ? ಸರಿ, ಮೊದಲು ನಾವೆಲ್ಲ ಸತ್ತೋಗ್ತೀವಿ, ಆಮೇಲೆ ನೀವು ಸಾಯ್ರಿ. ಬನ್ನಿ ಹೋಗೋಣ. ಬೇಡ, ನಮಗೋಸ್ಕರ ನೀವು ಸಾಯೋದು ಬೇಡ, ಪ್ಲೀಸ್. ಸಾರಿ, ತಿಳಿದ ಏನೇನೋ ಮಾಡ್ಬಿಟ್ಟೆ, ಕ್ಷಮಿಸ್ಬಿಡಿ ಪ್ಲೀಸ್. ಐಮ್ ಸಾರಿ ಅಣ್ಣ. ಬನ್ನಿ, ಆ ರಾಕ್ಷಸರಿಗೆ ವಿಷಯ ಗೊತ್ತಾಗಕ್ಕಿಂತ ಮುಂಚೆ ಮನೆ ಸೇರ್ಕೊಳ್ಳೋಣ.